ಬಂದಿರೋದು ಈಗ ಹೌದು ಮೇಡಮ್ ಈಗ ಇಷ್ಟು ವರ್ಷದಿಂದ ಎತ್ತಿಲ್ಲ, ಈಗ ಎತ್ತಬೇಕಾದ್ರೆ ಇಷ್ಟು ವರ್ಷ ಈಗ 40-50 ವರ್ಷದಿಂದ ಮಾಡ್ಕೊಂಡ್ ಬಂದಿರೋರು ಅವ್ರೆ, ನಮ್ ತಂದೆ ತಾತ ಮಾಡ್ಕೊಂಡ್ ಬಂದಿರೋರು ಅವ್ರು. ಈಗ ನಾವು ಮಾಡ್ತಾ ಇದೀವಿ. ಈಗ ಎತ್ತಬೇಕು ಅಂದ್ರೆ ನಾವೇನ್ ಮಾಡೋದ? ಈಗ ಎಲ್ಲಿಗೆ ಹೋಗೋದು ನಾವು? ಈಗ ಲೋನ್ ತಗೊಂಡಿರ್ತೀವಿ, ಫುಟ್ಪಾತ್ ವ್ಯಾಪಾರಿಗಳು ನಾವು ಲೋನ್ ತಗೊಂಡಿದ್ವಿ, ಆ ಲೋನ್ ಕಟ್ಟಬೇಕು. ಈಗ ಒಂದು ವಾರದಿಂದ ಕಟ್ಟಿಲ್ಲ, ಅದಕ್ಕೆ ಯಾರು ಹೊಣೆ? ಅವರೇ ಹೊಣೆ. ಹೌದು, ರೈತರುಗಳು ಅದೇ ತಿಪ್ಪೆಗೆ ಹಾಕ್ಬೇಕಾಗುತ್ತೆ ಅಷ್ಟೇ, ತಿಪ್ಪೆಗೆ ಹಾಕ್ಬೇಕಾಗುತ್ತೆ ಮೇಡಮ್. ಹೌದು 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 ಮೇಡಮ್, ಎಲ್ಲ ಹಿಂಗೇನೆ ಮಾಡ್ತಾ ಇರೋದು ಮೇಡಮ್. ಅಲ್ಲಿ ಬಿಡದಿಲ್ಲಿ ಬಿಡ್ತಾ ಇಲ್ಲ, ಇಲ್ಲಿ ಆನೆಕನ್ನಲ್ಲಿ ಬಿಡ್ತಾ ಇಲ್ಲ, ನಮಗೆ ಫುಟ್ಪಾತ್ ಬಿಡ್ತಾ ಇಲ್ಲ. ಇದು ಶ್ರೀಮಂತರ ಸರ್ಕಾರ ತಾನೆ, ಬಡವ್ರ ಸರ್ಕಾರ ಅಂತೂ ಅಲ್ಲ. ಎಷ್ಟೋ ಲಕ್ಷ ಜನ ಫುಟ್ಪಾತ್ ವ್ಯಾಪಾರದವ್ರೆ, ಅಲ್ಲ ನೋಡಿದ್ರೆ ಎಷ್ಟೋ ಸಾವಿರ ಎಕರೆ ರೈತರದ್ದು ಹೋಯ್ತು. ಆನೆಕಲ್ಲಲ್ಲಿ ಅಲ್ಲೇನೋ ಸ್ಟೇಡಿಯಂ ಮಾಡ್ತೀನಿ ಅಲ್ಲೂ ಹೋದ್ರು. ಇನ್ನು ಯಾವ ಸರ್ಕಾರ ಮೇಡಮ್ ಇದು? ಎಲ್ಲ ಓಟ್ ಹಾಕಿ ಎಲ್ಲ ಗೆಲ್ಸಿ ಫ್ರೀ ಅನ್ಬಿಟ್ಟು ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬಾ ತಪ್ಪು. ಈ ತರ ಸಿದ್ದರಾಮಯ್ಯವರೇ ಒಂದು ಲೆಕ್ಕಕ್ಕೆ ಪರವಾಗಿತ್ತಿಲ್ಲ. ನಿಜವಾಗ್ಲು ಇವ್ರು ಬಂದ ಮೇಲೆ ಇಡೀ ಬಡವರಿಗೆಲ್ಲ ತೊಂದ್ರೆನೆ. ಏನ್ ಮಾಡೋಣ ಮೇಡಮ್, ನಮ್ಗೆ ಇಷ್ಟು ದಿನ ತೊಂದರೆ ಇರ್ಲಿಲ್ಲ, ಇವಾಗ ತೊಂದ್ರೆ. JP ನಗರ ಮೇಡಮ್, ಎಲ್ಲ ಮಾಡಿದಾರ ಮೇಡಮ್, ಯಾವುದು ಬಿಡ್ತಾ ಇಲ್ಲ. ಇರ್ಲಿ ಎಲ್ಲೂ ಬಿಡ್ತಾ ಇಲ್ಲ. ಸುಮ್ಮನೆ ತೊಂದರೆಗಳಂದ್ರೆ ನಾವು 4 ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅವ್ರಿಗೆ ಮದುವೆ ಮಾಡಿಸ್ಬೇಕು, ಲೋನ್ ತಗೊಂಡಿದ್ದೀವಿ, ಮೋದಿಯವ್ರು ಲೋನ್ ಕೊಟ್ಟಿದ್ದಾರೆ, ಆ ಲೋನ್ ತೀರಿಸ್ಬೇಕು. ಇದು ಲೋನ್ ತೀರಿಸಿಲ್ಲ ಅಂದ್ರೆ ನಮ್ಮ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ನಾವು ಏನು ಮಾಡ್ಬೇಕು ಹೇಳಿ? ಇದನ್ನ ದಯವಿಟ್ಟು ನೀವು ವಿಡಿಯೋದವರು ಸ್ವಲ್ಪ ಎಲ್ಲ ಮಂತ್ರಿಯವರಿಗೆ, ಪಾದಚಾರಿಗಳಿಗೆ ಅಂದ್ರೆ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡ್ತಾರೆ, ಆ ಜಾಗನ ಆಕ್ರಮಿಸಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಸರಿ ಮೇಡಮ್, ಅದಕ್ಕೊಂದು ಇವರೊಂದು ಲೈನ್ ಹಾಕೊಟ್ಬಿಟ್ಟು ಈ ಲೈನ್ ಒಳಗಡೆ ವ್ಯಾಪಾರ ಮಾಡಿ ಆಚೆ ಬರಬೇಡಿ ಅಂತ ನಮ್ಗೆ ಲೈನ್ ಹಾಕೊಟ್ರೆ ನಾವು ಕೇಳಕ್ ಸಿದ್ಧ ಇದ್ದೀವಿ. ಆ ಥರ ಇದು ಮಾಡಿಕೊಟ್ರೆ ಗೌರ್ಮೆಂಟ್ ಅವ್ರು ಮಾಡ್ಕೊಡ್ಬೋದಲ್ಲ. ಈ ಥರ ಏಕಾಏಕಿ ಎತ್ತದ ಬದಲು ಇಲ್ಲ ಒಂದು ಲೈನ್ ಹಾಕ್ಬಿಟ್ಟು ಈ ಲೈನ್ ಒಳಗಡೆ ನೀವು ವ್ಯಾಪಾರ ಮಾಡಿ ಓಡಾಡೋರ್ಗೆ ಅನುಕೂಲ ಆಗುತ್ತೆ ಅಂತ ಮಾಡ್ಕೊಡ್ಬೋದು. ಇವ್ರು ಏನೂ ಇಲ್ಲ, ಎಂಥದ್ದು ಇಲ್ಲ, ಒಂದು ನೋಟಿಸ್ ಇಲ್ಲ, ಬಂದು ಅನ್ನ ಚೆಲ್ಲೋದು, ಸಾಂಬಾರ್ ಚೆಲ್ಲೋದು, ಗಾಡಿಗಳನ್ನ ತಳ್ಳಿ ರೋಡ್ಗೆ ಎಲ್ಲ ಮೇಡಮ್. ಏನ್ ಮಾಡ್ತೀರಾ? ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಅವ್ರ ಜೊತೆ ಅಧಿಕಾರಿಗಳು ಬರ್ತಾರೆ, ಎತ್ತಲೇ ಅಂತಾರೆ. ಏನ್ ಮಾಡಕ್ಕಾಗತ್ತೆ ನಾವು? ಏನು ಮಾಡೋದು ಅಮ್ಮ? ದೌರ್ಜನ್ಯನೇ ಮೇಡಮ್, ಈಗ ನಡೀತಾ ಇರೋದೆಲ್ಲ ದೌರ್ಜನ್ಯನೇ ಎಲ್ಲಾರ್ದು. ಆಮೇಲೆ ಅಂಗಡಿ ಇದ್ರೆ ಅಂಗಡಿನ JCB ಅದನ್ನ ಬಿಡ್ತಾರೆ. ನಾವು ಅಲ್ಲಿ ಇಲ್ಲಿ ಸಾಲ ಮಾಡ್ಬಿಟ್ಟು ತಗೊಂಬಂದು ಒಂದು ಅಂಗಡಿ ಮಾಡಿರ್ತೀವಿ, ಅಂಗಡಿನ ಪಚಡಿ ಮಾಡ್ಬಿಟ್ರೆ ತಿರ್ಗಾ ಹೋಗಿ 40-50 ಸಾವಿರ ನಾವೆಲ್ಲಿಂದ ಸಾಲ ಮಾಡೋದು? ಈ ತರ ನಮ್ಗೆ ತೊಂದರೆ ಮೇಲೆ ತೊಂದರೆ. ಅದು ಇಷ್ಟು ವರ್ಷಗಳಿಲ್ಲ ಮೇಡಮ್, ಈಗ ಮಾತ್ರ ಸ್ಟಾರ್ಟ್ ಆಗಿದೆ. ಎಲ್ಲ ಸರ್ಕಾರದವರು ಬಂದ್ರು, ಕಾಂಗ್ರೆಸ್ ಅವರು ಬಂದ್ರು, BJP ಅವರು ಬಂದ್ರು, JDS ಅವರು, ಯಾರು ಇಷ್ಟು ತೊಂದರೆ ಕೊಟ್ಟಿಲ್ಲ ಮೇಡಮ್. ಇದೇ ಫಸ್ಟು. ಅದೇನಕ್ಕೆ ಅಂತ ಗೊತ್ತಿಲ್ಲ, ದಯವಿಟ್ಟು ನೋಡಿ. ಅವರು ಎಲ್ಲಿ ಮೇಡಮ್, ಯಾವ ಸುಂದರ ಮೇಡಮ್? ಬೆಂಗಳೂರು ಸುಂದರ ಮಾಡಕ್ ಆಯ್ತದ ಮೇಡಮ್? ಕೆಲಸ ಮಾಡಕ್ಕೆ ಮೇಡಮ್ ಅವರೇ, ಕೆಲಸ ಮಾಡಕ್ಕೆ ಗುಂಡಿಗಳು ಮುಚ್ಚಲಿ, ಬೇಜಾನು ಈ ತರ ತುಂಬಾ ಕೆಲಸಗಳಿದೆ. ಬೆಂಗಳೂರು ಡೆವಲಪ್ಮೆಂಟ್ ಮಾಡಕ್ಕೆ ಫುಟ್ಪಾತ್ ಒಂದೇ ಅಲ್ಲ, ತುಂಬಾ ಇದೆ. ಅದನ್ನ ಕ್ಲಿಯರ್ ಮಾಡಿದ್ರೆ ಆಮೇಲೆ ನಮಗೆ ಒಂದು ರೂಟ್ ಇದು ಮಾಡಿಕೊಡ್ಲಿ, ನಾವು ಅದ್ರೊಳಗಡೆನೆ ವ್ಯಾಪಾರ ಮಾಡ್ತೀವಿ, ಯಾರಿಗೂ ತೊಂದರೆ ಕೊಡಲ್ಲ. ನಾವು ಸದಾ ಗೌರ್ಮೆಂಟಿಗೆ ನಾವೇನು ವ್ಯಾಲ್ಯೂ ಕೊಡಬೇಕು ಕೊಡ್ತೀವಿ. ಅದು ಸುಮಾರು ವರ್ಷಗಳಿಂದ ಐತೆ. ನಾವೇ ಇನ್ನ ನೆನ್ನೆ ಸುಮಾರು ಒಂದು 20 ವರ್ಷ ಆಯ್ತು ನಾನು ಮಾರ್ಕೆಟ್ ಒಳಗೆ ಬಂದು. 20 ವರ್ಷದಿಂದ ಇದುವರೆಗೂ ಒಬ್ರು ಎತ್ರಿ ಅಂಗಡಿನ ಅಂತ ಇರ್ಲಿಲ್ಲ. ಯಾಕೆಂದ್ರೆ ಅದು ನಮ್ಮಂತ ಬಡವ್ರಿಗೆ ಅಂತ ಮಾಡ್ಕೊಟ್ಟವ್ರೆ ಮಾರ್ಕೆಟ್ನ ಅಲ್ವಾ. ಅಲ್ಲಿ ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಲ್ಲ. ನಮ್ಮ ಪಾಡಿ ನಾವು ಸೊಪ್ಪು ತಗೋಬತ್ತೀವಿ, ವ್ಯಾಪಾರ ಮಾಡ್ಕೋತೀವಿ. ಇಷ್ಟು ಒಂದಿನ 300 ರೂಪಾಯಿ ಆಯ್ತೈತೆ, ಒಂದಿನ 500 ರೂಪಾಯಿ ಆಯ್ತೈತೆ, ಒಂದಿನ 1000 ರೂಪಾಯಿ ಆಯ್ತೈತೆ. 300 ರೂಪಾಯಿ ದಿನ ನಾವು ಬೇಜಾರು ಮಾಡ್ಕೊಳಕ್ ಹೋಗಲ್ಲ, 1000 ರೂಪಾಯಿ ಆಯ್ತು ಅಂತ ಅಂದ್ಬಿಟ್ಟು ನಾವು ಖುಷಿ ಪಡಕ್ ಹೋಗಲ್ಲ. ಇಷ್ಟು ಆಯ್ತೈತೆ. ನಮ್ಮ ಮನೆ ಪ್ರಾಬ್ಲಮ್ ಏನೇನೈತೆ ಅದನ್ನ ತೀರ್ಸ್ಕೊಳಕ್ಕೆ ಅಂತ ಬರ್ತೀವಿ. ಅದನ್ನ ಬೀದಿ ಬದಿ ಅಂತ ಅಂತಿದ್ದೀವಲ್ಲ, ಬೀದಿ ಬದಿಲಿ ನಾವ್ ಯಾರೋ ಜನಗಳಿಗೆ ತೊಂದರೆ ಕೊಟ್ಟಿದೀವ? ಓಡಾಡಕ್ ನಾವು ತೊಂದರೆ ಕೊಟ್ಬಿಟ್ಟು ನಾವು ವ್ಯಾಪಾರ ಮಾಡ್ತಾ ಇಲ್ಲ ಮೇಡಮ್. ಓಡಾಡಕ್ ಜಾಗ ಬಿಟ್ಬಿಟ್ಟೆ ನಾವು ವ್ಯಾಪಾರ ಮಾಡೋದು. ಓಡಾಡಕ್ ನಾವು ಅವ್ರು ಓಡಾಡಿಲ್ಲ ಅಂತಾರೆ ನಮ್ಗೆ ವ್ಯಾಪಾರ ಹೆಂಗಾಯ್ತೈತೆ ಅಲ್ವಾ? ಸರಿ ಮೇಡಮ್, ಅದು ಗೆರೆ ಹಾಕ್ಬಿಡ್ಲಿ ಬಿಡಿ.
ಇಷ್ಟು ಜಾಗದಲ್ಲಿ ಮಾಡ್ರಿ ನೀವು ಅಂತ ಅನ್ಬಿಟ್ಟು ಗೆರೆ ಹಾಕ್ಬಿಟ್ಟು ನಮ್ಮನ್ನ ಹಿಂದೆಗಡೆ ಕುಂಡ್ರಿಸ್ಲಿ. ಹಿಂದೆಗಡೆ ನಮ್ಗೆ ಜಾಗ ಇದ್ರೆ ಹಿಂದೆಗಡೆ ಕುಂಡ್ರಿಸ್ಬಿಟ್ಟು ನಮಗೆ ಜಾಗ ಕೊಟ್ಬಿಟ್ಟು ಗೆರೆ ಹಾಕ್ಬಿಡ್ಲಿ ಸಾಕಲ್ಲಿ. ಒಬ್ಬ ಈ ತರ ಬಡವ್ರ ಹೊಟ್ಟೆ ಮೇಲೆ ಮಾತ್ರ ಹೊಡೆಯಕ್ಕೆ ಹೋಗ್ಬಾರ್ದು ಮೇಡಮ್. ಎಷ್ಟು ವರ್ಷದಿಂದ ನಾವು ವ್ಯಾಪಾರ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನಕ್ ಆಗದಿರಲಿ, ಒಂದ್ ದಿನ ಸಿಕ್ಕಿದ್ರೆ 10 ದಿನ ಸಿಗಲ್ಲ ಕೂಲಿ. ಎಲ್ಲಿಂದ ಬರ್ತೀರಾ ನೀವು? ಹಳ್ಳಿ ಸೈಡಲ್ಲಿ ಅದೇ ಯಾವ ಊರಿಂದ? ನಮ್ದು ಕುದೂರು ಮೇಡಮ್. ಕುದೂರಿಂದ ಬೆಂಗಳೂರು ಕುದೂರಿಂದ ಬೆಂಗಳೂರಿಗೆ ಬರ್ತಾ ಇರೋದು, ಮಾರ್ಕೆಟ್ಗೆ ಬರ್ತೀರಾ? ಮಾರ್ಕೆಟಿಗೆ ಬರ್ತಾ ಇರೋದು. ನೀವು ಎಷ್ಟು ಇವತ್ತೆಲ್ಲ ಕಾಡ್ ಸುತ್ತಿ ಒಂದ್ ಬ್ಯಾಗ್ ಸೊಪ್ಪು ತಗೊಂಡು ಇವತ್ತು ಇಲ್ಲಿಗೆ ಬಂದ್ರೆ 3 ದಿವಸ ಬೇಕು ವ್ಯಾಪಾರ ಆಗಕ್ಕೆ. 3 ದಿವಸನು ನಿದ್ದೆ, ಸೊಳ್ಳೆ, ಮಳೆ, ಗಾಳಿ, ಸೊಳ್ಳಿ ಅಂತ ಅಂದ್ಬಿಟ್ಟು ಕುತ್ಕೊಂತೀವಿ. ಆ ಕಷ್ಟ ಸಾಹೇಬ್ರುಗಳಿಗೆ ಗೊತ್ತಾಯ್ತಾ? ನಮ್ಮನ್ ಮಾತ್ರ ಎತ್ಸಕ್ ಮಾತ್ರ ಜೋರಾಗವ್ರೆ. ನಮ್ ಕಷ್ಟ ಅವ್ರಿಗೆ ಗೊತ್ತಾಯ್ತಾ? ಸರಿ, ಒಂದ್ ಅಂಗಡಿಗಳು ಹಾಕೊಂಡ್ ಕೊಟ್ಬಿಡ್ಲಿ ಬಿಡ್ರಿ, ಇಂಥದ್ದು ಕುತ್ಕೊಂಡು ವ್ಯಾಪಾರ ಮಾಡ್ರಿ ನೀವು ಅಂತ. ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ಅಲ್ಲಮ್ಮ, ಈಗ ನಿಮ್ ಜೀವನನ ಮುಖ್ಯ ಅಲ್ವೇನಮ್ಮ? ಇವಾಗ ಜೀವದ ಬಗ್ಗೆ ಮಾತಾಡ್ತವ್ರೆ ಸರ್ಕಾರ. ಈಗ ನಿಮ್ ಜೀವನನ ಮುಖ್ಯ ಅಲ್ವಾ? ಹೌದು ಮೇಡಮ್, ನಿಮ್ ಜೀವನ ಇದ್ದಾನೆ ನೀವು ಬದುಕೋದು. ನಾವು ಬದುಕೋದು. ಯಾಕೆ ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ? ಏನ್ ಮಾಡ್ತಾ ಇತ್ತು? ಇಷ್ಟು ವರ್ಷದಿಂದ ಬೇಜಾನ್ ಸರ್ಕಾರಗಳು ಬಂದ್ರು ಮೇಡಮ್, ಯಾರು ಈ ತರ ಮಾಡಿರ್ಲಿಲ್ಲ. ಇವ್ರು ಬಂದ್ಮೇಲೆ ಯಾಕೆ ಈ ತರ ಮಾಡ್ತಾವ್ರೆ? ಏನಕ್ಕೆ ಈ ತರ ಮಾಡ್ತಾವ್ರೆ ಇವ್ರು ಬಂದ್ಮೇಲೆ? ಎಲ್ಲಾನು ಫ್ರೀ ಕೊಟ್ಟಿದೀವಿ, ಎಲ್ಲ ಅನುಕೂಲ ಏನ್ ಮೇಡಮ್ ಫ್ರೀ ಕೊಟ್ಟಿ? ಅದ್ರಿಂದನೇ ನಾವು ಹಂಗಾರೆ ಮನೇಲೆ ಇರ್ಬೋದಾಗಿತ್ತಲ್ವಾ ನಾವು? ಅಕ್ಕಿ ತಗೊಂಡ್ಬಂದ್ರೆ ಫ್ರೀ ಕೊಡ್ತಾರಾ? ಅದಕ್ಕೆ 20 ಕೆಜಿ ಫ್ರೀ ಕೊಡ್ತಾರೆ. ಅದಕ್ಕೆ ಉಪ್ಪು ಬೇಡ, ಮೆಣಸಿನ್ಕಾಯಿ ಬೇಡ, ಈರುಳ್ಳಿ, ಬೆಳ್ಳುಳ್ಳಿ ಏನು ಬೇಡ. ಇದು ಅಕ್ಕಿ ತಗೊಂಡ್ಬಂದು ಅನ್ನ ಬೇಸಿ ಇಕ್ಕೊಂಬಿಡ್ತಾರೆ. ಸಿಲಿಂಡರ್ ಬಂದು 600 ರೂಪಾಯಿ ಇದೆ ಸಿಲಿಂಡ್ರು. ಇವತ್ತು 1100 ರೂಪಾಯಿ ಸಿಲಿಂಡರ್ ಬಂದೈತೆ. ಒಲೆ ಸಿಲಿಂಡರ್ ಇವತ್ತು ಖಾಲಿ ಆಗೈತೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಇನ್ನೊಂದು ತಿಂಗಳು 1.5 ತಿಂಗಳಿಗೋ ತಗೊಂಬಂದು ಹಾಕ್ತಾರೆ. ಅಲ್ಲಿಂದ ತಕ ನಾವು ಹೋಗಿ ಸೌದೆ ಪೌದೆ ತಗೊಂಬಂದು ಮಾಡ್ಕೋಬೇಕು. ಏನ್ ಫ್ರೀ ಕೊಟ್ಟವ್ರ ಸರ್ ಮೇಡಮ್ ನಮ್ಗೆ ಅವರು? ಏನ್ ಹೇಳ್ತೀರಾ? 2,000 ಫ್ರೀ ಕೊಟ್ಟವ್ರೆ. ಇಲ್ಲಿ 10,000 ದಿನಸಿ ಅಂಗಡಿ ಇಕ್ಬೇಕು ನಾವು. DK ಸಾಹೇಬ್ರು ಕೇಳ್ಕೊಳ್ಳೋದು ಒಂದೇ, ನಮ್ಗೆ ಮೊದ್ಲಿನ ತರ ವ್ಯಾಪಾರ ಮಾಡಕ್ ಜಾಗ ಬಿಟ್ಕೊಡ್ರಿ, ನಮ್ಗೆ ದೌರ್ಜನ್ಯ ಮಾಡಕ್ ಹೋಗ್ಬೇಡ್ರಿ. ನಾವು ವ್ಯಾಪಾರ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು, ಬೇರೆ ಕೆಲಸ ಮಾಡ್ಕೊಂಡು ಜೀವನ ಮಾಡಕ್ಕಾಗಲ್ಲ. ವ್ಯಾಪಾರ ಮಾಡಕ್ಕೆ ನಾವು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತ ಇದೀವಿ, ವ್ಯಾಪಾರ ಮಾಡಕ್ಕೆ ಜಾಗ ಕೊಡ್ರಿ. ಮೊದ್ಲಿನ ತರ ನಮ್ಗೆ ಜಾಗ ಬಿಟ್ಕೊಡ್ರಿ.